ನಮಸ್ತೆ ಸರ್. ಹೇಳಿಮ್ಮ ಎಲ್ಲಿ ಸರ್, ನಾವು ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿಯಿಂದ ಬಂದಿದ್ದೀವಿ. ನಾವು ಅಗ್ರಿಗೋಲ್ಡ್ ಕಂಪನಿಗೆ 1 ಕೋಟಿ ರೂಪಾಯಿ ನನ್ನ ಗ್ರೂಪಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾವು ಸಿದ್ದರಾಮಯ್ಯರು ಚನ್ನಗಿರಿ ಕ್ಷೇತ್ರಕ್ಕೆ ಮತಯಾಚನೆಗೆ ಬಂದಾಗ ಮನವಿ ಪತ್ರ ಕೊಟ್ಟಾಗ ಇದ್ರ ಬಗ್ಗೆ ನನಗೆ ಗೊತ್ತು ಕಣಮ್ಮ ಅಂತ ಹೇಳಿದ್ರು. ಸರ್, ನಾವು ಅವ್ರನ್ನ ಗೆಲ್ಲಿಸಿ ಓಟ್ ಹಾಕಿ ಆರಿಸಿ ಕಳಿಸಿದೀವಲ್ವಾ, ಇನ್ನೂ ಎಷ್ಟು ವರ್ಷ ಬೇಕು ಸರ್ ಇದರಿಂದ ಮುಕ್ತಿ ಕೊಡೋಕೆ ನಮಗೆ? ಇಷ್ಟು ಜನ ಈಗ ಸರ್ MD ಸರ್ ರಾಕೇಶ್ ಶೆಟ್ಟಿ ಆಗಿರ್ಬೋದು, ಅಧ್ಯಕ್ಷರು ಬುಗಡೆ ಸರ್ ಆಗಿರ್ಬೋದು, ಅವರು 15 ದಿವಸದ 20 ದಿವಸದ ಪ್ರಯತ್ನದಿಂದ ಇಷ್ಟು ಜನ ಸೇರೋ ಪ್ರಯತ್ನ ಮಾಡಿದಾರಲ್ಲ, ಅದು ಜನಗಳಾರ ನೋಡಕ್ ಬರ್ಬೇಕಲ್ವ? ಇವರೆಲ್ಲ ಅವ್ರಿಗೆ ಓಟ್ ಹಾಕಿ ಗೆಲ್ಸಿರೋದಕ್ಕೆ ಅಲ್ವಾ ಸರ್ ಅವ್ರು CM ಆಗಿರೋದು? ಇವತ್ತು ಜನಗಳು ಕಷ್ಟ ಕೇಳಲ್ಲ ಅಂದಮೇಲೆ ಅವ್ರು CM ಪಟ್ಟಕ್ಕೆ ಯಾಕಿರ್ಬೇಕು? ಎಲ್ಲ ಭಾಗ್ಯನೂ ಕೊಟ್ರಿ ಸರ್ ನೀವು. ಇನ್ನೊಂದು ಭಾಗ್ಯ ಹೆಣ್ಮಕ್ಳಿಗೆ ಕರ್ನಿಸ್ಬಿಡ್ರಿ, ಅದು ಒಂದು ಭಾಗ್ಯ ಆಗ್ಬಿಡ್ಲಿ. ಒಂದೊಂದು ಸ್ವಲ್ಪ ವಿಷ ಕೊಟ್ಬಿಟ್ಟು ನಮಗೆ ಮುಕ್ತಿ ಭಾಗ್ಯ ಕೊಟ್ಬಿಡಿ ಸರ್, ಸತ್ತು ಬಿಡ್ತೀವಿ ಅತ್ಲಾಗೆ ಏಜೆಂಟ್ರುಗಳೆಲ್ಲ. ನಿಮ್ಮೆಲ್ಲರಿಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳ ಸಂದೇಶ ಕೂಡ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂತು ಇರುವಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾತಾಡಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಈಗಲೇ ಮಾತಾಡಿಸ್ತೀವಿ. ಟ್ರೈನ್ ಇಂದ ಬಸ್ಸಿಂದ ಎಷ್ಟು ಜನ ಎದ್ದೋ ಬಿದ್ದೋ ನಂಗೆ CM ಬರ್ತಾರೆ ಅಂತ ಓಡೋಡ್ ಬಂದಿದ್ವಿ. ರಾತ್ರಿ ನಿಮ್ಮ CM ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಸಂದೇಶವನ್ನ ಅವ್ರು CM ಹಾಕಿ ಕೂತಿರೋದು. ಎಸ್ ಅಮ್ಮ.